ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ಪವಿತ್ರ ಗೌಡ A1 ಆರೋಪಿ, ಈಕೆಗೂ ಕೂಡ ಬೇಲ್ ಸಿಕ್ತು. ಜಾಮೀನು ಸಿಕ್ಕಿರೋ ಖುಷಿಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಡಿ ಗ್ಯಾಂಗ್ ಇದೆ. ಪವಿತ್ರ ಗೌಡಗೂ ಬೇಲ್ ಸಿಕ್ಕಿದೆ. ಆದರೆ ಜೈಲಿಂದ ಹೊರಗೆ ಬರುವಂಥ ಭಾಗ್ಯ ಇನ್ನೂ ಸಿಕ್ಕಿರಲಿಲ್ಲ. ಆದರೆ ನಾಳೆ ಸಂಜೆ ಆಚೆ ಬರಬಹುದು. ನಾಳೆ ಸಂಜೆಯವರೆಗೂ ಕೂಡ ಆರೋಪಿ ಪವಿತ್ರ ಗೌಡಗೆ ಜೈಲೇ ಗತಿ. ಹೇಳಿದ್ನಲ್ಲ, ಬೇಲ್ ಸಿಕ್ತು. ಬೇಲ್ ಸಿಕ್ಕಿದ ಮೇಲೂ ಕೂಡ 4 ದಿನ ಜೈಲಲ್ಲೇ ಇರಬೇಕಾದಂಥ ಪರಿಸ್ಥಿತಿ. ನಾಳೆ ಪವಿತ್ರ ಗೌಡ ಸೇರಿದಂತೆ 6 ಮಂದಿ ಜೈಲಿಂದ ಬಿಡುಗಡೆ ಆಗ್ತಾರೆ. ನಾಳೆ ಮಧ್ಯಾಹ್ನ ದಾಖಲೆಯನ್ನ ವಕೀಲರು ಕೊಡ್ತಾರೆ, ಅವ್ರ ಪರ ವಕೀಲರು. 6 ತಿಂಗಳಾದ ಮೇಲೆ ಪವಿತ್ರ ಗೌಡ ತಮ್ಮ ಮನೆಗೆ ಮರಳ್ತಾ ಇದ್ದಾರೆ. ಸೇಮ್ ಸಿಚುವೇಶನ್, ದರ್ಶನ್ ಮನೆಯಲ್ಲಿ ಏನು ಸಿಚುವೇಶನ್ ಇದೆಯೋ ಹಾಗೆ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಪವಿತ್ರ ಗೌಡ ಮನೆ ಸಿಬ್ಬಂದಿ ಕಾಯ್ತಿದ್ದಾರೆ. A1 ಪವಿತ್ರ, A2 ದರ್ಶನ್, A6 ಜಗದೀಶ, A7 ಅನುಕುಮಾರ, A11 ನಾಗರಾಜ, A12 ಲಕ್ಷ್ಮಣ, A14 ಪ್ರದೋಷ್ ಇವರೆಲ್ಲರಿಗೂ ಬೇಲ್ ಸಿಕ್ತು. ನಾಳೆ ಸಂಜೆ 6 ಗಂಟೆಯ ಒಳಗೆ ಅವರ ಪರ ವಕೀಲರು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಜೈಲಧಿಕಾರಿಗಳಿಗೆ ಅವರನ್ನು ಬಿಡುಗಡೆ ಮಾಡ್ತಾರೆ. ಸೊ ನಾಳೆ ಪವಿತ್ರ ಗೌಡ ಜೊತೆಗೆ 6 ಮಂದಿ ಬಿಡುಗಡೆ ಆಗ್ತಾರೆ. ಹೇಳಿದ್ನಲ್ಲ, ಈ ಪ್ರಕರಣದಲ್ಲಿ A1 ಇಂದ ಹಿಡಿದು A1 ಪವಿತ್ರ ಗೌಡ, A2 ದರ್ಶನ್, A6 ಜಗದೀಶ, A7 ಅನುಕುಮಾರ, A11 ನಾಗರಾಜ, A12 ಲಕ್ಷ್ಮಣ, A14 ಪ್ರದೋಷ್ ಇಷ್ಟೂ ಜನಕ್ಕೆ ನೋಡಿ ಯಾರ್ಯಾರಿಗೆ ಬೇಲ್ ಸಿಕ್ಕಿದೆ ಅನ್ನೋದನ್ನು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುಷ್ಮಿತಾ, ಆಲ್ಮೋಸ್ಟ್ ಆಲ್ ಪವಿತ್ರ ಗೌಡ ಸೇರಿದಂತೆ 6 ಜನಕ್ಕೂ ಕೂಡ ಬೇಲ್ ಸಿಕ್ಕಿದೆ. ಬೇಲ್ ಸಿಕ್ಕಿ 4 ದಿನ ಆದರೂ ಕೂಡ ಬಿಡುಗಡೆ ಭಾಗ್ಯ ಸಿಕ್ಕಿರಲಿಲ್ಲ, ಡ್ಯೂ ಟು ಸಮ್ ರೀಸನ್ಸ್. ವೀಕೆಂಡು, ಹಾಲಿಡೇ ಇತ್ತು, ಹಾಗಾಗಿ. ಸೊ ನಾಳೆ ಅಷ್ಟು ಜನ ಹೊರಗೆ ಬರ್ತಾರೆ. ಪ್ರೊಸೀಜರ್ಸ್ ಹೆಂಗಿರುತ್ತೆ ಒಳಗಡೆ ಅಂತ? ಎಸ್ ಶರತ್, ಏನು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಹಾಗೆ ದರ್ಶನ್ಗೆ ಶುಕ್ರವಾರ ಷರತ್ತುಬದ್ಧ ಜಾಮೀನು ಕೂಡ ಸಿಕ್ಕಿತ್ತು. ಆದರೆ ಜಾಮೀನು ಸಿಕ್ಕಿದ್ರೂ ಕೂಡ ಯಾವುದೇ ರೀತಿ ಅವರಿಗೆ ಅಂದ್ರೆ ಬಂಧನ ಮುಕ್ತ ಆಗಿ ಹೊರಗೆ ಬರಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಿನ್ನೆ ಮತ್ತೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಆಗಿರೋದ್ರಿಂದ ಕೋರ್ಟಿನ ಕೆಲವೊಂದಿಷ್ಟು ಪ್ರೊಸೀಜರ್ಗಳಿರುತ್ತೆ. ಹಾಗೆ ಏನು ಜೈಲಾಧಿಕಾರಿಗಳಿಗೆ ಬೇಲ್ ಆರ್ಡರ್ ಅನ್ನ ಕೊಡಬೇಕಾಗತ್ತೆ. ಅಂದ್ರೆ ಪವಿತ್ರ ಗೌಡ ವಕೀಲರು ಹೋಗಿ ಏನು ಬೇಲ್ ಆರ್ಡರ್ನ ಕೊಡಬೇಕಾಗುತ್ತೆ. ಹಾಗೆ ಶೂರಿಟಿ ದಾಖಲೆಗಳನ್ನು ಕೂಡ ನೀಡಬೇಕಾಗತ್ತೆ. ಆದರೆ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ 2 ದಿನನೂ ಕೂಡ ಏನು ಕೋರ್ಟ್ ರಜೆ ಹಾಗೆ ಜೈಲಾಧಿಕಾರಿಗಳಿಗೆ ಯಾವುದೇ ರೀತಿ ಸಲ್ಲಿಸಲಿಕ್ಕೆ ಆಗಿರಲಿಲ್ಲ. ಹೀಗಾಗಿ ನಾಳೆ ಸಂಜೆ 5:15 ಒಳಗೆ ಈ ಒಂದು ಶೂರಿಟಿ ದಾಖಲೆ ಏನಿದೆ ಅದ್ರ ಜೊತೆಗೆ ಏನು ಬೇಲ್ ಆರ್ಡರ್ ಏನಿದೆ ಅದನ್ನ ಹೋಗಿ ಪವಿತ್ರ ಪರ ವಕೀಲರು ಜೈಲಾಧಿಕಾರಿಗಳಿಗೆ ನೀಡ್ತಾರೆ. ಅದಾದ ನಂತರ ಸಂಜೆ 5:15 ನಂತರ ಪವಿತ್ರ ಗೌಡ ರಿಲೀಸ್ ಅಂದ್ರೆ ಬಂಧನ ಮುಕ್ತ ಆಗಿ ಹೊರಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಶರತ್, ಥ್ಯಾಂಕ್ ಯು ಸುಷ್ಮಿತಾ ಡೀಟೇಲ್ಸ್ಗಾಗಿ.